ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಹಿಂದೂಗಳ ತಂಟೆಗೆ ಹೋದ್ರೆ ಹುಷಾರ್. ಇದನ್ನ ಯಾರೋ ಭಾರತೀಯರು ಹೇಳಿದ್ದಲ್ಲ, ಅಥವಾ ಯಾರೋ ಹಿಂದೂಗಳು ಕೂಡ ಹೇಳಿದ್ದಲ್ಲ. ಈ ಎಚ್ಚರಿಕೆಯನ್ನ ಕೊಟ್ಟಿದ್ದು ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯೂನಸ್. ಹೌದು, ಬಾಂಗ್ಲಾದೇಶದ ಸದ್ಯದ ಮುಖ್ಯಸ್ಥ ಮೊಹಮ್ಮದ್ ಯೂನಸ್ ಇಂಥದ್ದೊಂದು ಎಚ್ಚರಿಕೆಯನ್ನ ಕೊಟ್ಟು ಬಿಟ್ಟಿದ್ದಾರೆ. ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿದ್ರೆ ಹಿಂದೆ ಮುಂದೆ ನೋಡದೆ ಕ್ರಮ ಕೈಗೊಳ್ಳುತ್ತೇವೆ. ಅಷ್ಟೇ ಅಲ್ಲ, ಇಲ್ಲಿವರೆಗೆ ಹಿಂದೂಗಳ ಮೇಲೆ ದಾಳಿ ಮಾಡಿದವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳುತ್ತೇವೆ ಅಂತ ಬಾಂಗ್ಲಾ ಮುಖ್ಯಸ್ಥರು ಬಹಿರಂಗವಾಗಿಯೇ ಹೇಳಿಕೆ ಕೊಟ್ಟು ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಹಿಂದೂ ದೇವಾಲಯಗಳಿಗೆ ಕೂಡ ಮೊಹಮ್ಮದ್ ಯೂನಸ್ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿನ ಪರಿಸ್ಥಿತಿಯನ್ನ ಪರಿಶೀಲನೆ ಮಾಡಿದ್ದಾರೆ. ಅಲ್ಲಿಗೆ ಹಿಂದೂಗಳ ಹೋರಾಟಕ್ಕೆ ಕೊನೆಗೂ ಫಲ ಸಿಕ್ಕಿದೆ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಯಾವ ರೀತಿ ಹಿಂದೂಗಳು ಬಾಂಗ್ಲಾ ರಾಜಧಾನಿಯಲ್ಲಿ ಹೋರಾಟ ಮಾಡಿದ್ರು ಅನ್ನುವ ಬಗ್ಗೆ ಹೇಳಿದ್ವಿ. ಇದೀಗ ಆ ಹೋರಾಟದ ಪ್ರತಿಫಲವಾಗಿ ಬಾಂಗ್ಲಾ ಸರ್ಕಾರ ಹಿಂದೂಗಳ ರಕ್ಷಣೆಗೆ ನಿಂತು ಬಿಟ್ಟಿದೆ. ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಭರವಸೆಯನ್ನ ಕೂಡ ನೀಡಿದೆ. ಹೀಗೆ ಬಾಂಗ್ಲಾದಲ್ಲಿ ಈ ರೀತಿಯ ಬೆಳವಣಿಗೆಗಳು ಆಗ್ತಾ ಇದ್ರೆ ಅತ್ತ ಇಸ್ರೇಲ್ ಹಾಗೂ ಇರಾನ್ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡೋದಕ್ಕೆ ಸರ್ವ ತಯಾರಿಯನ್ನ ಕೂಡ ಮಾಡಿಕೊಂಡಿದೆ ಅನ್ನುವ ಸುದ್ದಿಗಳು ಹೊರಬರ್ತಾ ಇದೆ. ಅಷ್ಟಕ್ಕೂ ಇರಾನ್ ಏನೆಲ್ಲ ಪ್ಲಾನ್ ಮಾಡಿಕೊಂಡಿದೆ, ಜಗತ್ತಿನಲ್ಲಿ ಮತ್ತೊಂದು ಯುದ್ಧ ನಡೆದು ಬಿಡುತ್ತಾ, ಬಾಂಗ್ಲಾ ಮುಖ್ಯಸ್ಥರು ಹಿಂದೂಗಳಿಗೆ ಏನೆಲ್ಲ ಭರವಸೆಯನ್ನ ನೀಡಿದ್ದಾರೆ, ಬಾಂಗ್ಲಾದ ಸದ್ಯದ ಪರಿಸ್ಥಿತಿ ಹೇಗಿದೆ, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಬಾಂಗ್ಲಾದಲ್ಲಿ ಹಿಂದೂಗಳು ಯಾವ ರೀತಿ ತಿರುಗಿ ಬಿದ್ರು ಅನ್ನೋದನ್ನ ನೀವೆಲ್ಲ ನೋಡಿರಬಹುದು. ತಮ್ಮ ಮೇಲೆ ದೌರ್ಜನ್ಯ ನಡೆದಾಗ ಹಿಂದಿನಂತೆ ಹೆದರಿ ಓಡದೆ ಈ ಬಾರಿ ದೊಡ್ಡ ಮಟ್ಟದ ಪ್ರತಿರೋಧವನ್ನೇ ತೋರಿದ್ರು ಬಾಂಗ್ಲಾದ ಹಿಂದೂಗಳು. 7 ಲಕ್ಷಕ್ಕೂ ಹೆಚ್ಚು ಮಂದಿ ಹಿಂದೂಗಳು ಬಾಂಗ್ಲಾ ರಾಜಧಾನಿ ಢಾಕಾದಲ್ಲಿ ಸೇರಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನೇ ನಡೆಸಿಬಿಟ್ರು. ಈ ಪ್ರತಿಭಟನೆಯನ್ನ ನೋಡಿ, ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳ ಒಗ್ಗಟ್ಟು ನೋಡಿ ಅಲ್ಲಿನ ಮಧ್ಯಂತರ ಸರ್ಕಾರಕ್ಕೆ ನಡುಕ ಶುರುವಾಗಿದೆ. ಈ ವಿಚಾರದ ಬಗ್ಗೆ ಮಾತನಾಡಿರುವ ಬಾಂಗ್ಲಾ ಮುಖ್ಯಸ್ಥ ಮೊಹಮ್ಮದ್ ಯೂನಸ್, ನಾವೆಲ್ಲ ಒಂದೇ ಕುಟುಂಬ ಇದ್ದಂತೆ, ಯಾರ ಬಗ್ಗೆಯೂ ತಾರತಮ್ಯ ಮಾಡಲ್ಲ. ಹಿಂದೂಗಳ ಮೇಲೆ ದಾಳಿ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಜರುಗಿಸುತ್ತೇವೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಹಿಂದೂಗಳ ರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯ ಅಂತಾನು ಹೇಳಿದ್ದಾರೆ. ಸ್ನೇಹಿತರು, ನಿಮ್ಗೆ ಗೊತ್ತಿರಲಿ, ಈ ಮಾತುಗಳನ್ನ ಬಾಂಗ್ಲಾ ಮುಖ್ಯಸ್ಥ ಎಲ್ಲೋ ನಿಂತ್ಕೊಂಡು ಹೇಳಿದ್ದಲ್ಲ, ಬದಲಾಗಿ ಹಿಂದೂ ದೇವಾಲಯಕ್ಕೆ ಭೇಟಿ ನೀಡಿ ಹಿಂದೂಗಳ ಸಭೆ ನಡೆಸಿ ನಂತರ ಹೇಳಿದ ಮಾತುಗಳಿದು. ಹೌದು, ಬಾಂಗ್ಲಾದೇಶದ ರಾಜಧಾನಿ ಢಾಕಾದಲ್ಲಿರುವ ಶಕ್ತಿ ಪೀಠಗಳಲ್ಲಿ ಒಂದಾದ ಢಾಕೇಶ್ವರಿ ದೇವಸ್ಥಾನಕ್ಕೆ ಮೊಹಮ್ಮದ್ ಯೂನಸ್ ಭೇಟಿ ನೀಡಿದ್ರು. ಇದೇ ದೇವಾಲಯದಲ್ಲಿ ಹಿಂದೂಗಳ ಜೊತೆ ಸಭೆಯನ್ನ ಕೂಡ ನಡೆಸಿದ್ರು. ಸಭೆ ನಡೆಸಿ ಮಾತನಾಡಿದ ಅವರು ಹಿಂದೂಗಳ ಮೇಲಿನ ದಾಳಿಯನ್ನ ಹೇಯ ಕೃತ್ಯ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲ, ಹಿಂದೂ, ಕ್ರಿಶ್ಚಿಯನ್ ಹಾಗೂ ಬೌದ್ಧರನ್ನ ನಮ್ಮ ದೇಶದ ಯುವಕರು ರಕ್ಷಣೆ ಮಾಡಬೇಕು ಅಂತಾನು ಕರೆ ಕೊಟ್ಟರು. ಇನ್ನು ಹಿಂದೂಗಳ ರಕ್ಷಣೆಗೆ ಬಾಂಗ್ಲಾ ಸರ್ಕಾರ ಸಹಾಯವಾಣಿಯನ್ನ ಕೂಡ ಆರಂಭ ಮಾಡಿದೆ. ಒಂದು ವೇಳೆ ಯಾರಾದರೂ ತೊಂದರೆ ಕೊಟ್ಟರೆ ಕೂಡಲೇ ಸಹಾಯವಾಣಿಗೆ ಕರೆ ಮಾಡುವಂತೆ ಬಾಂಗ್ಲಾ ಸರ್ಕಾರ ಸೂಚನೆ ನೀಡಿದೆ. ಇನ್ನು ಭಾರತದ ಆಶ್ರಯದಲ್ಲಿರುವ ಬಾಂಗ್ಲಾದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ವಿರುದ್ಧ ಕೊಲೆ ಕೇಸ್ ದಾಖಲಾಗಿದೆ. ಹಿಂಸಾಚಾರದ ಸಂದರ್ಭದಲ್ಲಿ ಪೊಲೀಸ್ ಗುಂಡೇಟಿಗೆ ಕಿರಾಣಿ ಅಂಗಡಿಯ ವ್ಯಕ್ತಿಯೊಬ್ಬರು ಬಲಿಯಾಗಿದ್ರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಶೇಖ್ ಹಸೀನಾ ವಿರುದ್ಧ ಕೊಲೆ ಪ್ರಕರಣವನ್ನ ದಾಖಲಿಸಲಾಗಿದೆ. ಅದೇನೇ ಇರಲಿ, ಸದ್ಯ ಹಿಂದೂಗಳ ರಕ್ಷಣೆಯ ಬಗ್ಗೆ ಸರ್ಕಾರ ಭರವಸೆ ನೀಡಿರೋದ್ರಿಂದ ಬಾಂಗ್ಲಾದಲ್ಲಿ ಸದ್ಯದ ಮಟ್ಟಿಗೆ ಶಾಂತಿ ನೆಲೆಸಿದೆ. ನಮ್ಮ ನೆರೆಯ ದೇಶ ನಿಧಾನವಾಗಿ ಸಹಜ ಸ್ಥಿತಿಗೆ ಬರುತ್ತಿದೆ. ಹೀಗೆ ಒಂದು ಕಡೆ ಬಾಂಗ್ಲಾ ಸಹಜ ಸ್ಥಿತಿಗೆ ಮರಳುತ್ತಿದ್ದಂತೆ ಅತ್ತ ಇರಾನ್ ಹಾಗೂ ಇಸ್ರೇಲ್ ನಡುವೆ ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, ಇತ್ತೀಚೆಗಷ್ಟೇ ಹಮಾಸ್ ಮುಖ್ಯಸ್ಥ ಹನಿಯಾ ಅವರನ್ನ ಹತ್ಯೆ ಮಾಡಲಾಗಿತ್ತು. ಈ ಹತ್ಯೆಯ ಹೊಣೆಯನ್ನ ಇಲ್ಲಿವರೆಗೆ ಯಾರು ಕೂಡ ಹೊತ್ತುಕೊಳ್ಳದೇ ಇದ್ರು. ಇದರ ಹಿಂದೆ ಇರೋದು ಇಸ್ರೇಲ್ ಅನ್ನೋದು ಇರಾನ್ನ ವಾದ. ಹೀಗಾಗಿ ಇರಾನ್ ತನ್ನ ಆಪ್ತನ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಳ್ಳಲು ಹಪಾಹಪಿಸುತ್ತಿದೆ. ಅಷ್ಟೇ ಅಲ್ಲ, ಪ್ರತೀಕಾರದ ದಾಳಿ ಮಾಡಿಯೇ ಸಿದ್ಧ ಅನ್ನುವ ಘೋಷಣೆಯನ್ನ ಕೂಡ ಇರಾನ್ ಮಾಡಿದೆ. ಇರಾನ್ ಮಾಡ್ತಾ ಇರುವ ತಯಾರಿಯನ್ನ ನೋಡಿದ್ರೆ ಇನ್ನೆರಡು ದಿನದಲ್ಲಿ ಇಸ್ರೇಲ್ ವಿರುದ್ಧ ದಾಳಿ ಮಾಡುವ ಸಾಧ್ಯತೆ ದಟ್ಟವಾಗುತ್ತಿದೆ.
ಆಗಸ್ಟ್ 15ರ ಒಳಗೆ ಇಸ್ರೇಲ್ ಮೇಲೆ ರಾಕೆಟ್ ದಾಳಿ ನಡೆಸುವ ಪ್ಲಾನ್ ಅನ್ನ ಇರಾನ್ ಮಾಡಿಕೊಂಡಿದೆ ಅನ್ನುವ ಸಂಗತಿ ಕೂಡ ಈಗ ಬಹಿರಂಗವಾಗಿದೆ. ಇರಾನ್ ಈ ವಿಚಾರದಲ್ಲಿ ತುಂಬಾನೇ ಪ್ಲಾನ್ ಮಾಡಿಕೊಂಡಿದೆ. ಹಮಾಸ್ ಮುಖ್ಯಸ್ಥನ ಹತ್ಯೆಯಾದ ತಕ್ಷಣವೇ ಯಾವುದೇ ರೀತಿಯ ದಾಳಿಯನ್ನ ಇರಾನ್ ಮಾಡಿದ್ರೂ ಅದನ್ನ ಇಸ್ರೇಲ್ ಸಮರ್ಥ ರೀತಿಯಲ್ಲಿ ಎದುರಿಸುತ್ತೆ ಅನ್ನೋದು ಇರಾನ್ಗೆ ಚೆನ್ನಾಗಿಯೇ ಗೊತ್ತಿತ್ತು. ಹೀಗಾಗಿ ಕಾದು ನೋಡುವ ತಂತ್ರವನ್ನ ಅನುಸರಿಸಿರುವ ಇರಾನ್ ಸಮಯ ಸಂದರ್ಭವನ್ನ ನೋಡಿಕೊಂಡೇ ಇಸ್ರೇಲ್ ಮೇಲೆ ಮುಗಿಬೀಳೋದಕ್ಕೆ ಸ್ಕೆಚ್ ಹಾಕಿದೆ. ಸ್ನೇಹಿತರೆ, ಹಮಾಸ್ ಪಡೆ ಯಾವ ರೀತಿ ಕಳೆದ ಅಕ್ಟೋಬರ್ನಲ್ಲಿ ಇಸ್ರೇಲ್ ವಿರುದ್ಧ ದಾಳಿ ಮಾಡ್ತು ಅನ್ನೋದನ್ನ ನೀವೆಲ್ಲ ನೋಡಿರಬಹುದು. ಅದೇ ರೀತಿಯ ದಾಳಿಗೆ ಇರಾನ್ ಸ್ಕೆಚ್ ಹಾಕಿದೆ. ಇದಕ್ಕಾಗಿ ತಾನು ಸಾಕಿ ಬೆಳೆಸಿರುವ ಉಗ್ರ ಗುಂಪುಗಳ ಸಹಾಯ ಕೇಳಿದೆ. ಹೌದು, ಹಿಜ್ಬುಲ್ಲಾ ಹಾಗೂ ಹೌತೀಸ್ ಸಂಘಟನೆಗಳ ಸಹಾಯ ಕೇಳಿರುವ ಇರಾನ್ ಏಕಕಾಲದಲ್ಲಿ ದಾಳಿ ಮಾಡುವ ಬಗ್ಗೆ ಪ್ಲಾನ್ ಮಾಡಿದೆ ಅನ್ನುವ ಸಂಗತಿಗಳು ಕೂಡ ಬಯಲಾಗಿದೆ. ಇನ್ನು ಮತ್ತೊಂದು ಕಡೆ ಹಿಜ್ಬುಲ್ಲಾ ಸಂಘಟನೆ ಈಗಾಗಲೇ ಇಸ್ರೇಲ್ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡಿದೆ. ಹೌದು, ಹಿಜ್ಬುಲ್ಲಾ ಭಾನುವಾರ ರಾತ್ರಿಯಿಂದಲೇ ಇಸ್ರೇಲ್ ಮೇಲೆ ರಾಕೆಟ್ ದಾಳಿ ಮಾಡೋದಕ್ಕೆ ಶುರು ಮಾಡಿದೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಈ ಹಿಜ್ಬುಲ್ಲಾ ಪಡೆ ಇರಾನ್ ಪೋಷಿತ ಸಂಘಟನೆ ಆದ್ರೂ ಇದು ಇರೋದು ಮಾತ್ರ ಲೆಬನಾನ್ ದೇಶದಲ್ಲಿ. ಈ ಸಂಘಟನೆ ಆಪರೇಟ್ ಆಗೋದೇ ಲೆಬನಾನ್ ದೇಶದಿಂದ. ಇದೀಗ ಇದೇ ಹಿಜ್ಬುಲ್ಲಾ ಸಂಘಟನೆ ಲೆಬನಾನ್ನಿಂದ ಸುಮಾರು 30 ರಾಕೆಟ್ಗಳನ್ನ ಇಸ್ರೇಲ್ ಮೇಲೆ ಉಡಾಯಿಸಿದೆ. ಆದರೆ ಇಸ್ರೇಲ್ನ ಮೇಲೆ ರಾಕೆಟ್ ದಾಳಿ ಮಾಡಿ ಯಶಸ್ವಿಯಾಗುವುದು ಅಷ್ಟು ಸುಲಭವಲ್ಲ. ಕಾರಣ, ಇಸ್ರೇಲ್ ಬಳಿ ಅತ್ಯಾಧುನಿಕ ಆಂಟಿ ಮಿಸೈಲ್ ಸಿಸ್ಟಮ್ ಇದೆ. ಅವುಗಳನ್ನು ಭೇದಿಸಿ ಇಸ್ರೇಲ್ ಭೂಮಿಗೆ ಅಪ್ಪಳಿಸುವುದು ಅಷ್ಟು ಸುಲಭದಲ್ಲಿ ಸಾಧ್ಯವಿಲ್ಲ. ಹಿಜ್ಬುಲ್ಲಾದ ರಾಕೆಟ್ ದಾಳಿ ಕೂಡ ಹೀಗೆ ಆಗಿದೆ. ರಾಕೆಟ್ ದಾಳಿಯಿಂದ ಇಸ್ರೇಲ್ಗೆ ಏನೇನು ಹಾನಿಯಾಗಿಲ್ಲ. ಹಿಜ್ಬುಲ್ಲಾದ ಈ ಪ್ಲಾನ್ ಫ್ಲಾಪ್ ಆಗುತ್ತಿದ್ದಂತೆ ಅಲರ್ಟ್ ಆಗಿರುವ ಇರಾನ್ ತಾನೇ ಫೀಲ್ಡ್ಗೆ ಇಳಿಯೋದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ತಾನೇ ವೈಮಾನಿಕ ದಾಳಿ ಮಾಡೋದಕ್ಕೆ ಇರಾನ್ ಸೇನೆ ಸಜ್ಜಾಗಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಹೀಗೆ ಇರಾನ್ ದಾಳಿಗೆ ಸಜ್ಜಾಗುತ್ತಿದ್ದಂತೆ ಜಗತ್ತಿನಾದ್ಯಂತ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಯುದ್ಧವನ್ನ ಹೇಗಾದರೂ ಮಾಡಿ ನಿಲ್ಲಿಸಬೇಕು ಅಂತ ಜಾಗತಿಕ ಶಕ್ತಿಗಳು ಪ್ರಯತ್ನ ಮಾಡುತ್ತಲೇ ಇವೆ. ಫ್ರಾನ್ಸ್ ಹಾಗೂ ಜರ್ಮನಿ ದೇಶಗಳು ಇಸ್ರೇಲ್ ಮೇಲೆ ಯಾವುದೇ ರೀತಿಯ ದಾಳಿ ನಡೆಸದಂತೆ ಇರಾನ್ ಬಳಿ ಮನವಿಯನ್ನ ಕೂಡ ಮಾಡಿಕೊಂಡಿವೆ. ದಾಳಿಯ ಬದಲು ಕದನ ವಿರಾಮದ ಮಾತುಕತೆಯನ್ನ ಒಂದು ನಿರ್ಣಾಯಕ ಹಂತಕ್ಕೆ ತೆಗೆದುಕೊಂಡು ಬರೋಣ. ಈಗ ನೀವು ದಾಳಿ ಮಾಡಿದ್ರೆ ಪರಿಸ್ಥಿತಿ ಮತ್ತಷ್ಟು ಭೀಕರ ಸ್ಥಿತಿಗೆ ತಲುಪುತ್ತೆ. ಹೀಗಾಗಿ ದಾಳಿ ಮಾಡೋದಕ್ಕೆ ಹೋಗಬೇಡಿ ಅಂತ ಈ ದೇಶಗಳು ಮನವಿ ಮಾಡಿಕೊಂಡಿವೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಇಸ್ರೇಲ್ ಹಾಗೂ ಹಮಾಸ್ ನಡುವಿನ ಕದನದ ವಿಚಾರವಾಗಿ ಈಗಾಗಲೇ ಹಲವು ಸುತ್ತಿನ ಮಾತುಕತೆಗಳು ನಡೆದಿದೆ. ಆದರೆ ಯಾವುದೇ ಪರಿಹಾರ ಕೂಡ ಈ ಮಾತುಕತೆಗಳಿಂದ ಸಿಕ್ಕಿಲ್ಲ. ಹೀಗಾಗಿ ಇಸ್ರೇಲ್ ಹಾಗೂ ಹಮಾಸ್ ನಡುವೆ ಆಗಸ್ಟ್ 15ಕ್ಕೆ ಕದನ ವಿರಾಮದ ಬಗ್ಗೆ ಮತ್ತೊಮ್ಮೆ ಮಾತುಕತೆ ನಡೆಸಲು ದಿನಾಂಕ ನಿಗದಿಯಾಗಿದೆ. ಹೀಗೆ ಈ ಮಾತುಕತೆಯ ನಡುವೆ ಇರಾನ್ ಇಸ್ರೇಲ್ನ ಮೇಲೆ ದಾಳಿ ಮಾಡಿಬಿಟ್ರೆ ಪರಿಸ್ಥಿತಿ ಮತ್ತೊಮ್ಮೆ ಹಾದಿ ತಪ್ಪುತ್ತೆ ಅನ್ನೋದು ಜಾಗತಿಕ ಶಕ್ತಿಗಳ ವಾದ. ಹೀಗೆ ಒಂದು ಕಡೆ ಕೆಲವು ದೇಶಗಳು ಈ ಯುದ್ಧವನ್ನ ಹೇಗಾದರೂ ಮಾಡಿ ನಿಲ್ಲಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದರೆ, ಮತ್ತೊಂದು ಕಡೆಯಲ್ಲಿ ಅಮೆರಿಕ ಯುದ್ಧಕ್ಕೆ ಸಿದ್ಧವಾಗುತ್ತಿದೆ. ಅದಕ್ಕೆ ಇರಾನ್ ದಾಳಿ ಮಾಡೋದು ಕನ್ಫರ್ಮ್ ಅನ್ನೋದು ಚೆನ್ನಾಗಿಯೇ ಗೊತ್ತಿದೆ. ಹೀಗಾಗಿ ದಾಳಿಯ ಸಂದರ್ಭದಲ್ಲಿ ಇಸ್ರೇಲ್ನ ಸಹಾಯಕ್ಕೆ ಬರೋದಕ್ಕೆ ಈಗಾಗಲೇ ತಯಾರಿಗಳನ್ನ ಮಾಡಿಕೊಂಡಿದೆ ಅಮೆರಿಕ. ತನ್ನ ಸೇನೆಯನ್ನ ಈಗಾಗಲೇ ಮಧ್ಯಪ್ರಾಚ್ಯಕ್ಕೆ ಕಳಿಸಿಕೊಟ್ಟಿದೆ ಅಮೆರಿಕ. ಗೈಡೆಡ್ ಮಿಸೈಲ್, ಸಬ್ಮರೀನ್ ಹಾಗೂ ಯುದ್ಧ ನೌಕೆಗಳನ್ನ ಕೂಡ ಇಸ್ರೇಲ್ನ ರಕ್ಷಣೆಗೆ ರವಾನೆ ಮಾಡ್ತಾ ಇದೆ ಅಮೆರಿಕ. ಈ ಮೂಲಕ ಇಸ್ರೇಲ್ನ ತಂಟೆಗೆ ಬಂದರೆ ನಾವಂತೂ ಸುಮ್ಮನೆ ಇರೋದಿಲ್ಲ ಅನ್ನುವ ಸಂದೇಶವನ್ನ ಅಮೆರಿಕ ರವಾನೆ ಮಾಡ್ತಾ ಇದೆ. ಅದೇನೇ ಇರಲಿ, ಮಧ್ಯಪ್ರಾಚ್ಯದಲ್ಲಿ ಮತ್ತೊಂದು ಯುದ್ಧವಾಗುವ ಲಕ್ಷಣಗಳು ದಟ್ಟವಾಗಿ ಗೋಚರಿಸುತ್ತಿದೆ. ಇರಾನ್ ಇಸ್ರೇಲ್ನ ಮೇಲೆ ಯಾವ ಕ್ಷಣದಲ್ಲಿ ಬೇಕಿದ್ರೂ ದಾಳಿ ಮಾಡಿಬಿಡಬಹುದು. ಮತ್ತೊಂದು ಕಡೆ ಇಸ್ರೇಲ್ ಕೂಡ ಪ್ರತಿದಾಳಿ ತಯಾರಿಯನ್ನ ಮಾಡಿಕೊಂಡಿದೆ. ಅದಕ್ಕಾಗಿ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ. ಈ ವಿಚಾರದ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.